ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ ನೋಡಿ. ಇವತ್ತು ಮದುವೆ ಮನೆಗೆ ಹೋಗಬೇಕು, ನಾವಿಟ್ಟು ಹೊರಡಬೇಕು. ಈಗ ಸ್ನಾನ ಮಾಡಿ ರೆಡಿಯಾಗಿ ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ಕೊಂಡು. ಆ್ಯಕ್ಚುಲಿ ಬೆಳಗ್ಗೆನೇ ಮುಹೂರ್ತ 9 ಗಂಟೆಗೆ. ಅಷ್ಟು ಬೇಗ ನನ್ನ ಮಗ ಎದ್ದಿದೆ 9:10. ಅಷ್ಟು ಬೇಗ ಹೋಗೋಕ್ಕಾಗಲ್ಲ ಅಂತ ಗೊತ್ತಿತ್ತು. ನಮಗೆ ಇಲ್ಲಿಂದ ಸಖತ್ತು ದೂರ, ಹಾಗಾಗಿ ಹೋಗೋಕ್ಕೆ ಕಷ್ಟ ಅಂತ ಗೊತ್ತಾಗಿ ನಾವೀಗ ಮಧ್ಯಾಹ್ನ ಹೊರಡ್ತಾ ಇದ್ದೀವಿ. ರಿಸೆಪ್ಷನ್ ಇದೆ, ಸೊ ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಈಗ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನನ್ನ ಮಗ ಮಲಗ್ತಾ ಇದ್ದಾನೆ, ಮಲಗಿದ್ದಾನೆಲ್ಲ ಗೊತ್ತಿಲ್ಲ. ಮಲಗಿದ ಮೇಲೆ ಅವನು ಎದ್ದ ಮೇಲೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಓಕೆ, ಸ್ನಾನ ಮಾಡ್ಕೊಂಡು ಹಾಕ್ತೀನಿ. ಮದುವೆ ಮನೆಗೆ ಹೊರಟ್ವಿ, ಹೋಗ್ತಾ ಇದ್ದೀವಿ. ಈಗ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಹೋಗಬೇಕು. ಅವರಿಬ್ಬರು ಅಪ್ಪ ಮಗ ಅಲ್ಲಿ ಮುಂದೆ ಹೋಗ್ತಿದ್ದಾರೆ. ನಾನು ಸದ್ಯಕ್ಕೆ ಬಿಸಿಲು ದೇವರೇ ಸತ್ತೋಗ್ಬಿಡ್ತೀವಿ ನಾವಂತೂ. ಓಕೆ, ಈಗ ಅಂಧೇರಿಗೆ ಬಂದಿದ್ದೀವಿ. ನೆಕ್ಸ್ಟ್ ಟ್ರೈನಿಗೆ ಹೋಗಬೇಕು. ಏನು ಶೆಕೆ ಅಂತೀರ ದೇವರೇ, ತಡಿಯೋಕ್ಕಾಗ್ತಾ ಇಲ್ಲ. ಬಂತು ಟ್ರೈನ್ ಬರೋ ಟೈಮ್ ಆಯಿತು ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ. ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಬಂದೆ, ತುಂಬ ಸೆಕೆ ಆಗ್ತಿದೆ. ಸೊ ಕಬ್ಬಿನಾಳು ಕುಡಿಯೋಣ ಅಂತ ಬಂದೆ. ಹೇ ಕೊಡ್ತಾ ಇರ್ತಾರೆ. ಫೈನಲಿ ರೂಮಿಗೆ ಬಂದ್ವಿ. ನೋಡಿ ಇದ್ದಾನೆ ಆಗಬೇಕು ನೋಡಿ. ನೆಕ್ಸ್ಟ್ ರಿಸೆಪ್ಷನ್. ಫ್ರೆಂಡ್ಸ್ ಫೈನಲಿ ಲುಕ್ ಹೀಗೆ ಬಂದಿದೆ. ಹೋಗ್ತಾ ಇದ್ದೀವಿ ಒಳಗಡೆ. ದಿವ್ಯಾಕ ಅಂತೇಳಿ, ಇವ್ರಿಗೂ ಶ್ಮಿತಾ ಅಂಥೇಳಿ ಹಾಯ್ ಮಾಡ್ತಿದ್ದಾರೆ. ಬ್ಲಾಗ್ ಮಾಡ್ತಿದ್ದೀಯ. ಭೂಮಿದು ಫೈನಲ್ ಇರು ಅಲ್ಲ ಫುಲ್ ಲುಕ್ ತೋರಿಸ್ತೀನಿ. ಶೀಸ್ ಭೂಮಿ, ನನ್ನ ಆದ್ಮಿ. ನಾವು ಲೊಕೇಶನಿಗೆ ರೀಚ್ ಆದ್ವಿ, ಬಂದ್ವಿ ನೋಡಿ. ಕನ್ವೆನ್ಷನ್ ಹಾಲಿಗೆ ಬಂದ್ವಿ. ಆ್ಯಕ್ಚುಲಿ ನನ್ನ ಮಗ ಮತ್ತು ಅವರಪ್ಪ ಫ್ರೆಂಡ್ಸಲ್ಲೇ ಇದ್ದಾರೆ ವೆಲ್ಕಮ್ ಮಾಡೋಕ್ಕೆ. ಅವ್ರು ಆ್ಯಕ್ಚುಲಿ ಮುಂದೆ ಬಂದಿದ್ರು, ಮುಂದೆ ಕಾರಲ್ಲಿ, ನಾನು ಹಿಂದ್ಗಡೆ ಇದ್ದೆ. ಗಣಪತಿ ಮೂರರೆ ಮಹೇಶ್ ಅಣ್ಣ ಅಂತೇಳಿ ಮದುವೆ ಬಂದಿದ್ದಾರೆ. ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಇವರು ನಮ್ಮ ಗೋಯಿಂದ ಬರ್ತಾ ಇದ್ದಾರೆ. ಎಂಟು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮದುಮಗ ಮದುಮಗಳು ಬರ್ತಾರೆ. ಎಸ್, ಮದುಮಗ ಮದುಮಗಳು ನೋಡ್ಬಿಡಿ ಈಗಲೇ ಕಣ್ ತುಂಬ. ಫ್ರೆಂಡ್ಸ್ ಈಗ ಎಂಟ್ರಿ ತಗೊಳ್ತೀನಿ ನೋಡಿ. ಮಗಳೆಲ್ಲ ಸೌಂಡಿಗೆ ಒಳಗೆ ಶುರು ಮಾಡಿದೆ. ಸೊ ಹಾಗೆ ಸ್ವಲ್ಪ ವಾಕ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಊಟಕ್ಕೆ ಹೋಗ್ತಾಯಿದ್ದೆ. ನನ್ನ ಮಗನ ಫಸ್ಟ್ ಊಟ ಮಾಡಿಸ್ಕೊಂಡು ಆಮೇಲೆ ನಾನು ಊಟ ಮಾಡ್ತೀನಿ.
ಫ್ರೆಂಡ್ಸ್ ಸ್ಟಾರ್ಟರ್ ಇದೆ ಇಲ್ಲೆಲ್ಲ ನೋಡಿ. ಕಿಚನಿಗೆ ಬಂದೆ ನಾನೀಗ ಆ್ಯಕ್ಚುಲಿ. ಪಾನಿಪುರಿ, ಮಸಾಲೆ ಪೂರಿ, ಐಸ್ ಕ್ರೀಮ್, ಸೂಪ್ ಒಂದು ಕಡೆಯಿಂದ ತೋರಿಸ್ತೀನಿ. ಇಲ್ಲಿ ಸೂಪ್ ಕೊಡ್ತಾ ಇದ್ದಾರೆ. ಸೂಪ್ ಇಂದ ಶುರುವಾಗಿದೆ. ಲೆಮನ್, ಪಿಜ್ಜಾ ಸೋಡಾ, ಫ್ರೂಟ್ ಕಟ್, ರಸ್ಮಲಾಯಿ, दूध ಹಲ್ವಾ. ಫ್ರೆಂಡ್ಸ್ ಇಲ್ಲಿಂದ ನೋಡಿ ಅಲ್ಲಿ ತನಕನೂ ಇದೆ. ಇದೆಲ್ಲ ಊಟ. ಈಗ ಫೋಟೋಶೂಟಿಗೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಅಷ್ಟೊತ್ತಿಗೆ ಇಲ್ಲಿ ಹುಡುಗಿದು ತಂದೆ ಇದ್ದಾರಲ್ಲ, ಅವ್ರ ಫೋಟೋ ಇದ್ದೀವಿ. ಅವ್ರು ಎಕ್ಸ್ಪರ್ಟ್ ಆಗಿದ್ದಾರೆ, ಹಾಗಾಗಿ ಅವ್ರ ಫೋಟೋ ಇಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಹುಡುಗಿ ತಂದೆ ಇವರು. ಹೋಗ್ತಾ ಇದ್ದೀವಿ ಫೋಟೋಶೂಟ್ ಮಾಡಿಸ್ಕೊಂಡು, ಪ್ರೆಸೆಂಟೇಷನ್ ಕೊಟ್ಟು. ಓಕೆ, ನನ್ನ ಮಗ ನೋಡಿ ಆಟ ಆಡ್ತಾ ಕೂತಿದ್ದಾನೆ. ಎಲ್ಲ ಖಾಲಿ, ಬರ್ತಾ ಎಷ್ಟು ಫುಲ್ ಇತ್ತು, ಎಲ್ಲ ಖಾಲಿ ಖಾಲಿ ಖಾಲಿ. ನನ್ನ ಮಗನ 12 ಗಂಟೆ ರಾತ್ರಿ ಆಟ. ಅವನ ಜೊತೆಗೆ ಒಂದು ದೋಸ್ತು ಲಾಸ್ಯ. ಇವರಿಬ್ರದೇ ಒಂದು. ಬಾ ಮಗನೇ, ಹೋಗೋಣ ಮಗನೇ, ಟೈಮ್ ಆಯ್ತು. ಇವನು ಓಡದೆ. ಬಾ 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 ಬಾ. ಏ ಬಾ ಮಗನೇ ಈ ಕಡೆ. ಇಲ್ಲ ಸ್ವಸ್ತಿ ಸ್ವಸ್ತಿ. ಮಂಟಪನೆ ಖಾಲಿ ಮಾಡಿ ನಾವು ಹೋಗ್ತಾ ಇದ್ದೀವಿ ನೋಡಿ. ಬಗ್ಲೆಲ್ಲ ಊಟಕ್ಕೆ ಹೋಗಿದ್ದಾರೆ, ನಾವೀಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಬಾಯ್. ನಾಳೆ ಬನ್ನಿ ಮನೆಗೆ. ಇವತ್ತು ಉಳಿಯೋಕ್ಕಂತೂ ಬರ್ತೀರಾ? ನೀವು ಅಭ್ಯಾಸ ಮನೆ ಹೊರಗೆ ಕಂಡಿದ್ದು ಬಿಡು. ಇವತ್ತು ಆ್ಯಕ್ಚುಲಿ ದಿಲೀಪನ್ ಬರ್ಡೇ. ಟ್ರೈನ್ ಒಳಗೆ ವಿಶ್ ಮಾಡೋ ಪರಿಸ್ಥಿತಿ ಬಂದಿದೆ. ಹ್ಯಾಪಿ ಬರ್ಡೇ ಲಿಲ್ಲಿ. ನೋಡಿ ಒಂದೇ ಬರ್ತಾನೆ ಇವತ್ತು. ಟ್ರೈನಲ್ಲಿ ವಿಶ್ ಮಾಡ್ತೀನಿ ಮಧ್ಯರಾತ್ರಿ 1 ಗಂಟೆಗೆ. ಇಲ್ಲಿ ನೋಡಿ, ಇದು ಬೆಳಗಿನ ಜಾವ ಅಲ್ಲ, 1 ಗಂಟೆ ಆಗಿದೆ ಈಗ. ಫೈನಲಿ ಮನೆಗೆ ಬಂದ್ವಿ. ಯಪ್ಪ, ಗಂಟೆ ಎಷ್ಟು ಗೊತ್ತಾ? 2:20. ಅಪ್ಪ ಈಗ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡಬೇಕು. ಓಕೆ, ಬೆಳಗ್ಗೆ ಸಿಗ್ತೀವಿ. ಬಾಯ್. ಗುಡ್ ನೈಟ್ ಅಲ್ಲ, ಗುಡ್ ಮಾರ್ನಿಂಗ್. ಚಲೋ ಬಾಯ್.